ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ನಾನು ಒಂದು ಸೋಲೋ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೀನಿ, ಹೇಗೆಲ್ಲ ಬುಕ್ ಮಾಡಿದೆ, ಫ್ಲೈಟ್ ಬುಕ್ಕು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಜೊತೆಗೆ ಒಂದು ಭೂಟಾನ್ ಟ್ರಿಪ್ಪದು ಹೇಗೆಲ್ಲ ಟ್ರಿಪ್ ಅಡ್ವೈಸರ್ನ ತೊಗೊಂಡೆ, ಏನೇನೆಲ್ಲ ಫೆಸಿಲಿಟಿ ಬೇಕು, ಜೊತೆಗೆ ಹೇಗೆಲ್ಲ ಎಷ್ಟೆಲ್ಲ ಖರ್ಚು ಆಗ್ಬೋದು ಅಪ್ರಾಕ್ಸಿಮೇಟ್ ಅನ್ನೋದನ್ನು ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ನಿಮಗೆ ಡೇ 1 ಐಟಿನರಿ ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗ್ತೀವಿ, ಏನೆಲ್ಲ ಫೇಸ್ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ನಾನು ಬೆಂಗಳೂರಿಂದ ಹೊರಟಿದ್ದೀನಿ. ಡೇ 1 ಐಟಿನರಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ನಲ್ಲಿ ಇಂಡಿಗೋ ಫ್ಲೈಟ್ ಇದ್ದಿದ್ದು. ನನಗೆ ಸುಮಾರು 8:15ಗೆ ಫ್ಲೈಟ್ ಇದ್ದಿದ್ದು. ನಾನು 6 ಗಂಟೆಗೆ ಹೋಗಿ ರೀಚ್ ಆಗಿದ್ದೀನಿ. ನೀವು ಕೂಡ 2 ಅವರ್ ಮುಂಚೆ ಹೋಗಿ ರೀಚ್ ಆಗಿ, ಯಾಕಂದರೆ ಬೋರ್ಡಿಂಗ್ ಸ್ಟಾರ್ಟ್ ಆಗೋದೇ ಹಾಫ್ ಆನ್ ಅವರ್ ಮುಂಚೆ. 1 ಅವರ್ ಮುಂಚೆ ನಿಮಗೆ ಆ ಲಗೇಜದೆಲ್ಲ ಕ್ಲೋಸ್ ಮಾಡಿರ್ತಾರೆ ಬೋರ್ಡಿಂಗ್ದು. ಆದ್ದರಿಂದ ಆದಷ್ಟು ಬೇಗ ಹೋಗಿ. ಬೇಗ ಹೋದ್ರೂ ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಅಲ್ಲೆಲ್ಲಾದರೂ ನೀವು ವೆಯ್ಟ್ ಮಾಡ್ಬೋದು ಏರ್ಪೋರ್ಟಲ್ಲಿ. ನಮ್ಮ ಬೆಂಗಳೂರು ಏರ್ಪೋರ್ಟ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಕೊಡುತ್ತೆ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಫೋಟೋ ಈ ಥರ ಎಲ್ಲ ತೊಗೊಂಡು ಆರಾಮಾಗಿ ವೆಯ್ಟ್ ಮಾಡ್ಬೋದು. ಲೇಟ್ ಏನಾದರೂ ಆದರೆ, ಕೊನೆ ಮೊಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ, ಕನ್ಫ್ಯೂಷನ್ ಆದರೆ ಸ್ವಲ್ಪ ಭಯ ಆಗುತ್ತೆ. ಆದ್ದರಿಂದ ಬೇಗ ಹೋದಷ್ಟು ನಿಮಗೆ ಒಳ್ಳೆಯದು. ಚೆಕಿಂಗ್ ಪ್ರೋಸೆಸ್ ಎಲ್ಲ ನೀಟಾಗಿ ಆರಾಮಾಗಿ ಮುಗಿಸ್ಕೋಬೋದು. ಇದು ನನ್ನ ಔಟ್ಫಿಟ್ ಆಗಿತ್ತು. ನಾನು ಕೂಡ 6 ಗಂಟೆಗೆ ರೀಚ್ ಆದೆ. ಹೋಗಿದ ತಕ್ಷಣ ನಮಗೆ ಇಂಡಿಗೋ ಫ್ಲೈಟ್ ಆಗಿದ್ದರಿಂದ ಫಸ್ಟು ಎಂಟ್ರಿ ಆಗೋಕ್ಕೆ ಮುಂಚೆ ನಿಮಗೆ ಅಡ್ರೆಸ್ ಪ್ರೂಫ್ಗೆ ಅಂತೇಳಿ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐ ಡಿ ಯಾವುದಾದ್ರೂ ಒಂದನ್ನು ತೋರಿಸಲೇಬೇಕು. ಜೊತೆಗೆ ಫ್ಲೈಟ್ ಬುಕ್ ಆಗಿರೋ ಟಿಕೆಟ್ ಅಥವಾ ವೆಬ್ ಚೆಕ್ಕಿನಲ್ಲಿ ನೀವು ಆನ್ಲೈನಲ್ಲಿ ಬೋರ್ಡಿಂಗ್ ಪಾಸ್ ಏನಾದರೂ ತೊಗೊಂಡಿದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಅದನ್ನು ಚೆಕ್ ಮಾಡಿಸಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ, ನನಗೆ ಟರ್ಮಿನಲ್ 1 ಆಗಿದ್ದರಿಂದ ಲೆಫ್ಟ್ ಸೈಡಲ್ಲಿತ್ತು. ಇಂಡಿಗೋ, ಏರ್ ಇಂಡಿಯಾ ಎಲ್ಲವೂ ಅಲ್ಲೇ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಹೋಗಬೇಕು. ಹೋದಾಗ ನೀವು ಲಗೇಜನ್ನ ಕೌಂಟರ್ಗೆ ಹೋಗಿ ಹಾಕೋಕ್ಕೆ ಮುಂಚೆ ಲಗೇಜಿಗೆ ಒಂದು ಸ್ಟಿಕ್ಕರ್ನ ಕೊಡ್ತಾರೆ. ಆ ಸ್ಟಿಕ್ಕರ್ನ ಮುಂಚೆಲ್ಲ ಅವರೇ ಕೊಡ್ತಿದ್ರು, ಇವಾಗ ನೀವೇ ಅಲ್ಲಿ ತೊಗೋಬೇಕು. ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ತುಂಬ ಜನ ಇರ್ತಾರೆ. ಆಮೇಲೆ ತುಂಬ ರಿಸ್ಕ್ ಏನಿಲ್ಲ. ನೀವು ಡೈರೆಕ್ಟ್ ಅಲ್ಲಿ ಹೋಗಿ ಒಂದು ಮಿಷಿನ್ ಇರುತ್ತೆ, ಅಲ್ಲಿ PNR ನಂಬರ್ ಡೀಟೇಲ್ಸ್ನ ಕೊಟ್ಟರೆ ನಿಮಗೆ ಒಂದು ಟಿಕೆಟ್ ಬರುತ್ತೆ. ಅದನ್ನು ನೀವು ಈ ಲಗೇಜ್ಗೆ ಅಂಟಿಸ್ಕೋಬೇಕು. ಆ ಲಗೇಜ್ಗೆ ಅಂಟಿಸ್ಕೊಂಡು ಹೋಗ್ಬೋದು, ಯಾಕಂದರೆ ಬೋರ್ಡಿಂಗ್ ಪಾಸಲ್ಲಿರುವಂಥ ಬಾರ್ಕೋಡು ಇದು ಮ್ಯಾಚ್ ಆಗುತ್ತೆ. ನಿಮಗೆ ಅಲ್ಲಿ ಲಗೇಜ್ ರೀಚ್ ಆದಾಗ ಅದು ಗೊತ್ತಿರುತ್ತೆ. ಅದಕ್ಕೋಸ್ಕರ ಅದು ಒಂದು ಟಿಕೆಟ್ ಬರುತ್ತೆ. ಅದನ್ನು ನೋಡಿ ಬಂದಿದೆ, ಅದನ್ನು ತೊಗೊಂಡು ಇಲ್ಲಿ ಲಗೇಜ್ಗೆ ಹಾಕ್ಕೊಂಡು ಹೋಗಬೇಕು. ಅದು ಗೊತ್ತಿಲ್ಲ ಅಂದರೆ ಅಲ್ಲಿ ಹೆಲ್ಪ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ, ಅವ್ರನ್ನ ಕೇಳಿಕೊಂಡು ಹೋಗ್ಬೋದು. ನಂತರ ನಾವೀಗ ಲಗೇಜ್ನ ಕೊಡೋದಕ್ಕೆ ಹೋಗ್ತಾಯಿದ್ದೀವಿ. ತುಂಬ ಕಡಿಮೆ ಏನಾದರೂ ಇದ್ದರೆ ವೆಯ್ಟೇಜ್ ನೀವು ಜೊತೆಗೆ ಕ್ಯಾರಿ ಮಾಡ್ಬೋದು, ಜಾಸ್ತಿ ಇದ್ದಾಗ ಇಲ್ಲೇ ಕೊಡಬೇಕು. ಸೊ ನನಗಿನ್ನೂ ಟೈಮ್ ಇದ್ದಿದ್ದರಿಂದ ನಾನು ಕೂಡ ಅಲ್ಲಿ ಹೋದೆ. ಅಲ್ಲಿ ಹೋಗಿ ಲೈನಲ್ಲಿ ನಿಂತ್ಕೊಂಡು ನನ್ನ ಲಗೇಜ್ ವೆಯ್ಟ್ ಬಂದು ಆಲ್ಮೋಸ್ಟ್ 12 kg ಇತ್ತು ಅಷ್ಟೇ. 15 kgವರೆಗೂ ನಮಗೆ ಏನು ತೊಂದರೆ ಇರಲ್ಲ. ಜೊತೆಗೆ ಮುಂಚೆನೇ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಎಕ್ಸ್ಪ್ಲೋಷನ್ಸ್ ಥರ ಇರುವಂಥದ್ದನ್ನ ಒಳಗಡೆ ಇಡಬೇಡಿ, ಇಲ್ಲಾಂದರೆ ಲಗೇಜ್ ಬರೋದು ಪ್ರಾಬ್ಲಮ್ಸ್ ಆಗುತ್ತೆ. ನಾನು ಕೂಡ ಎಲ್ಲ ಚೆಕ್ ಮಾಡ್ಕೊಂಡು ನೀಟಾಗಿ ಅಲ್ಲಿ ಕೊಟ್ಟಿದ್ದೀನಿ ಆರಾಮಾಗಿ. 10.5, 11 ಅಷ್ಟು ಬಂದಿತ್ತು ಅಷ್ಟೇ ನಂದು. ಅದನ್ನು ನೋಡಿಕೊಂಡು ಬೋರ್ಡಿಂಗ್ ಪಾಸ್ನ ನಾನು ಹಾರ್ಡ್ ಕಾಪಿ ಇಸ್ಕೊಂಡೆ, ಯಾಕಂದರೆ ನಾರ್ಮಲಾಗಿ ಸಾಫ್ಟ್ ಕಾಪಿ 4 ಅವರ್ಸ್ ಮುಂಚೆ ನಿಮಗೆ ಡೌನ್ಲೋಡ್ ಆಗೋದು. ಆದರೆ ಹಾರ್ಡ್ ಕಾಪಿ ನಿಮಗೆ ಅಲ್ಲಿ ಲಗೇಜ್ ಹಾಕಿದ ತಕ್ಷಣ ಕೊಡ್ತಾರೆ. ಅಲ್ಲಿ ಗೇಟ್ ನಂಬರ್, ಅಂದರೆ ಫ್ಲೈಟ್ ಯಾವ ಗೇಟಲ್ಲಿ ಬರುತ್ತೆ, ಮತ್ತಿಗೆ ಬೋರ್ಡಿಂಗ್ ಪಾಸ್ ಎಷ್ಟು ಗಂಟೆಗೆ ಮುಂಚೆ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಹೋಗ್ಬೋದು. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಎಲ್ಲನೂ ಬೋರ್ಡ್ ಹಾಕಿರ್ತಾರೆ. ಗೊತ್ತಿಲ್ಲ ಅಂದರೂ ತುಂಬ ಜನ ಇರ್ತಾರೆ, ಕೇಳ್ಕೊಂಡು ಹೋಗ್ಬೋದು. ಹೋಗಿದ ತಕ್ಷಣ ಮೇಲ್ಗಡೆ ಹೋಗಬೇಕು. ಲೆಫ್ಟ್ ಸೈಡಲ್ಲಿ ನಮಗೆ ಫಸ್ಟು ಚೆಕಿಂಗ್ ಪ್ರೋಸೆಸ್ ಇರುತ್ತೆ. ಚೆಕಿಂಗ್ ಪ್ರೋಸೆಸ್ಸಲ್ಲಿ ನಮ್ಮನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಜೊತೆಗೆ ನಿಮ್ಮ ಲಗೇಜ್, ಅಂದರೆ ನೀವು ಕ್ಯಾರಿ ಮಾಡ್ತಿರೋ ಲಗೇಜಲ್ಲಿ ಫೋನ್ಸ್, ಟ್ಯಾಬ್ ಅಥವಾ ಚಾರ್ಜರ್, ಪವರ್ ಬ್ಯಾಂಕ್, ಛತ್ರಿ, ಈ ಥರ ಏನೇ ಇದ್ದರೂ, ಲ್ಯಾಪ್ಟಾಪ್ಸ್ ಏನೇ ಇದ್ರೂ ಅದನ್ನು ಸಪ್ರೇಟಾಗಿ ತೆಗೆದಿಡಬೇಕು. ಜೊತೆಗೆ ನಿಮ್ಮ ಬ್ಯಾಗನ್ನು ಸಪ್ರೇಟಾಗಿ ತೆಗೆದಿಟ್ಟು ನೀವು ಚೆಕ್ ಮಾಡಿಸ್ಕೊಂಡು ಅಲ್ಲಿಂದ ಹೋದರೆ ಕಂಪ್ಲೀಟ್ ಚೆಕಿಂಗ್ ಪ್ರೋಸೆಸ್ ಮುಗಿಯುತ್ತೆ. ಅದಾದಮೇಲೆ ನಿಮಗೆ ಟೈಮ್ ಏನಾದರೂ ಇದ್ದರೆ, ತುಂಬ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡಲ್ಲಿ ಲಾಂಜ್ ಆಕ್ಸೆಸ್ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಲಾಂಜ್ ಆಕ್ಸೆಸ್ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಅಂದರೆ, ಲಾಂಜ್ ಆಕ್ಸೆಸ್ ಇಲ್ಲ ಅಂದರೆ ನೀವು ಏರ್ಪೋರ್ಟಲ್ಲೇ ವೆಯ್ಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಚೆಕಿಂಗ್ ಪ್ರೋಸೆಸ್. ಅದಾಗಿದ ತಕ್ಷಣ ನಂದು 8:15 ಇದ್ದಿದ್ದರಿಂದ 7:00ವರೆಗೆ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು. ಫಸ್ಟು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕೂಗೋಕ್ಕೆ. ಫಸ್ಟು ಹ್ಯಾಂಡಿಕ್ಯಾಪ್ಸ್ ಮತ್ತು ದೊಡ್ಡವರು, ಅಂದರೆ ವಯಸ್ಸಾದವ್ರನ್ನೆಲ್ಲ ಕರೀತಾರೆ. ಅದಾದಮೇಲೆ ಸ್ವಲ್ಪ ಒಂದು 10-15 ಆ ಥರ ಸೀಟ್ಸ್ಗಳನ್ನ ಕರಿತಾ ಹೋಗ್ತಾರೆ.
ಬೋರ್ಡಿಂಗ್ ಪಾಸ್ನ ತೋರಿಸ್ಬಿಟ್ಟು ಅಲ್ಲಿ ಏನು ಆಧಾರ್ ಕಾರ್ಡ್ ಅವಶ್ಯಕತೆ ಇರಲ್ಲ, ಜಸ್ಟ್ ಬೋರ್ಡಿಂಗ್ ಪಾಸ್ ಹಾರ್ಡ್ ಕಾಪಿ ಏನು ಕೊಡಿರ್ತಾರೆ ಅದನ್ನು ತೋರಿಸಿ ನೀವು ಎಂಟರ್ ಆಗ್ಬೋದು ಪಾಸ್ಪೋರ್ಟ್ ಜೊತೆಗೆ. ಹೋಗಿದ ತಕ್ಷಣ ಸೀಟ್ ಬೆಲ್ಟ್ ಹಾಕೋಬೇಕು, ಅಲ್ಲೆಲ್ಲ ತೋರಿಸಿರ್ತಾರೆ. ಸೀಟ್ ಬೆಲ್ಟ್ ಹಾಕೋದು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ನೀವು ಆರಾಮಾಗಿ ಕಡಿಮೆ ಅವರ್ ಜರ್ನಿ ಇದ್ದರೆ ಅಥವಾ ಜಾಸ್ತಿ ಇದ್ದರೆ ನಿಮ್ಮ ಪ್ರಕಾರ ನೀವೇನಾದರೂ ಓದ್ತೀನಿ ಅಂದರೆ ಬುಕ್ಸ್ನ ಕ್ಯಾರಿ ಮಾಡಿ, ಜೊತೆಗೆ ಆದಷ್ಟು ಸ್ವೆಟರ್ಸ್, ಶಾಲ್ ಏನಾದರೂ ಕ್ಯಾರಿ ಮಾಡಿ. ಯಾಕಂದರೆ ಮೇಲೆ ಫ್ಲೈಟ್ ಹೋದಾಗ ತುಂಬ ಕೋಲ್ಡ್ ಆಗುತ್ತೆ, ಆದ್ದರಿಂದ ಕ್ಯಾರಿ ಮಾಡಿದ್ರೆ ಬೆಟರ್. ಅದನ್ನು ತೊಗೊಂಡು ನಿಮಗೇನಾದರೂ ಫುಡ್ ತೊಗೊಂಡಿದ್ರೆ ಅವರೇ ಬಂದಲ್ಲಿ ಕೊಡ್ತಾರೆ ಫ್ಲೈಟ್ ಒಳಗಡೆ, ಇಲ್ಲ ಅಂದರೆ ನೀವು ಅಲ್ಲಿ ಬೇಕು ಕೂಡ ಅಂದರೆ ತೊಗೋಬೋದು. ಇಷ್ಟು ಆಗಿ ನಾವು 11:15ಗೆ ಆಲ್ಮೋಸ್ಟ್ ಬಾಗ್ಡೋಗ್ರಾ ಏರ್ಪೋರ್ಟ್, ಇದು ಬಂದು ವೆಸ್ಟ್ ಬೆಂಗಾಲ್, ಇಂಡಿಯಾದ ಒಳಗಡೆ ಇರುವಂತಹ ವೆಸ್ಟ್ ಬೆಂಗಾಲ್ ಬಾಗ್ಡೋಗ್ರಾ ಏರ್ಪೋರ್ಟ್ಗೆ ರೀಚ್ ಆದ್ವಿ. ಅಲ್ಲಿಂದ ನಮಗೆ ಟ್ರಿಪ್ ಅಡ್ವೈಸ್ ಮಾಡಿದರು, ನಮಗೆ ಕಾರ್ ಪಿಕಪ್ ಮಾಡ್ತಾರೆ ಅಂತ ಹೇಳಿ. ಕಾರ್ ಡ್ರೈವರ್ ಬಂದು ಪಿಕಪ್ ಮಾಡಿದ್ರು. ಕಾರ್ ಡ್ರೈವರ್ ನಮಗೆ ಇಲ್ಲಿಂದ ಭೂಟಾನ್ಗೆ ರೀಚ್ ಆಗೋಕ್ಕೆ 4 hours ಜರ್ನಿ ಅಂತ ಹೇಳಿದರು. ಸೊ ಆ ಮಧ್ಯ ಗ್ಯಾಪಲ್ಲಿ ನಮಗೆ ಲಂಚ್ ಬ್ರೇಕ್ ಕೂಡ ಕೊಟ್ಟರು. ಸೊ ಲಂಚ್ ಬ್ರೇಕು ಮತ್ತು ಕಾಫಿ ಟೀ ಬ್ರೇಕ್ ಎಲ್ಲ ತೊಗೊಂಡು ಆಲ್ಮೋಸ್ಟ್ 5 hours ನಾವು ಬೇಕಾಯಿತು ಭೂಟಾನ್ಗೆ ರೀಚ್ ಆಗೋದಕ್ಕೆ. ವೆಸ್ಟ್ ಬೆಂಗಾಲ್ ಬಾಗ್ಡೋಗ್ರಾ ಏರ್ಪೋರ್ಟ್ ಬಂದು ವೆಸ್ಟ್ ಬೆಂಗಾಲಲ್ಲೇ ಇರೋದು. ಅಲ್ಲಿ ಏಕೆ ಪ್ರಿಫರ್ ಮಾಡಿದ್ರು ಅಂತ ಹೇಳಿದರೆ, ಡೈರೆಕ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ನೀವು ಹೋದರೆ ತುಂಬ ಖರ್ಚಾಗುತ್ತೆ. ಈ ಥರ ಡೊಮೆಸ್ಟಿಕಲ್ಲಿ ನೀವು ತೊಗೊಂಡಾಗ ಬಾಗ್ಡೋಗ್ರಾ ಬಂದು ಇಂಡಿಯಾದಲ್ಲೇ ಇರೋದ್ರಿಂದ ನಮಗೆ ಕಡಿಮೆ ಚಾರ್ಜ್ ಕೂಡ ಬೀಳುತ್ತೆ. ಹಾಗೆ ಅಲ್ಲಿಂದ ನಮಗೆ ಪಿಕಪ್ ಫೆಸಿಲಿಟಿ ಇದ್ದಿದ್ದರಿಂದ ಯಾವುದೇ ತೊಂದರೆ ಆಗಲಿಲ್ಲ. ಸೊ ಅಲ್ಲಿಂದ ನಾವು ಆನ್ ದ ವೇ ಹೋಗ್ತಾ ತುಂಬ ಪ್ಲೇಸಸ್ ಏನೂ ಇರಲಿಲ್ಲ, ಬಟ್ ತುಂಬ ಡಿಫ್ರೆಂಟಾಗಿತ್ತು ಜರ್ನಿ. ಯಾಕಂದರೆ ಅಲ್ಲಿನ ನಮ್ಮ ಇಂಡಿಯಾದೇ ಆದ್ರೂ ಅಲ್ಲಿ ಆಟೋಗಳೆಲ್ಲ ಡಿಫ್ರೆಂಟಾಗಿತ್ತು. ಅದನ್ನು ನೋಡಿಕೊಂಡು ಟೀ ಎಸ್ಟೇಟ್ ಕೂಡ ನೋಡಿದ್ವಿ. ನಮ್ಮ ಸೌತ್ ಇಂಡಿಯಾಸಲ್ಲೆಲ್ಲ ಟೀ ಎಸ್ಟೇಟ್ ತುಂಬ ಡಿಫ್ರೆಂಟಾಗಿರುತ್ತೆ, ಅಂದರೆ ಅಪ್ಪು ಡೌನ್ ಆ ಥರ. ಬಟ್ ಇಲ್ಲಿ ಫ್ಲ್ಯಾಟ್ ಸರ್ಫೇಸಲ್ಲೇ ಟೀ ಎಸ್ಟೇಟ್ ಇತ್ತು, ಅದೊಂದು ಖುಷಿ ಕೊಡ್ತು. ಜೊತೆಗೆ ಒಂದು ದೊಡ್ಡದಾದ ನದಿ ಕಾಣಿಸ್ತು, ಅದೇ ಹೆಸರು ಬಂದು ತೀಸ್ತಾ ನದಿ. ಅದನ್ನು ಕೂಡ ನೋಡಿಕೊಂಡು ಮುಂದೆ ಪಾಸ್ ಆದ್ವಿ. ನಂತರ ಒಂದು ಲಂಚ್ ಬ್ರೇಕ್ ಅಂತ ಕೊಟ್ಟರು. ಅವರು ಪರಿಚಯ ಇರುವಂಥ ಹೋಟೆಲ್ಗಳಿಗೆ ನಾರ್ಮಲಾಗಿ ಪ್ರಿಫರ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿತ್ತು. ವೇಟಿಂಗಲ್ಲಿ ಇಟ್ಟಿದ್ರು ಕೂಡ ಟೇಸ್ಟ್ ಚೆನ್ನಾಗಿತ್ತು. ನಾನು ಕೂಡ ಚಿಕನ್ ಫ್ರೈಡ್ ರೈಸ್ ಮತ್ತು ಲಸ್ಸಿನ ಆರ್ಡ್ರ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಜರ್ನಿನ ಊಟ ಮುಗಿಸ್ಕೊಂಡು ಕಂಟಿನ್ಯೂ ಮಾಡಿದ್ವಿ. ಸುತ್ತಮುತ್ತ ಬೆಟ್ಟಗಳನ್ನ ನೋಡಿಕೊಂಡು ನಾವು ಆಲ್ಮೋಸ್ಟ್ ಭೂಟಾನ್ ಬಾರ್ಡರ್ಗೆ ರೀಚ್ ಆದ್ವಿ. ಭೂಟಾನ್ ಬಾರ್ಡರ್ ಬಂದು ನಮ್ಮ ಇಂಡಿಯಾ ಗೇಟ್ ಬಾರ್ಡರ್ ಲಾಸ್ಟು. ಆ ಊರಿನ ಹೆಸರು ಬಂದು ಜೈಗಾವನ್. ಅಲ್ಲಿಗೆ ಈ ಕಾರವರು ನಮ್ಮನ್ನ ಅಲ್ಲಿಗೆ ಹೋಗಿ ನಿಲ್ಲಿಸ್ತಾರೆ. ಅಲ್ಲಿಂದ ಅವರಿಗೆ ಮತ್ತೆ ಒಳಗಡೆಗೆ ಎಂಟ್ರಿ ಇರಲ್ಲ. ಜೈಗವನ್ ಲಾಸ್ಟು. ಕಾರವರು ಏನಾದರೂ ಒಳಗಡೆಗೆ ಬರ್ತಾರೆ ಅಂದರೆ ಅವ್ರಿಗೆ ಆದ ಐಡಿಗಳಿರುತ್ತೆ, ಆರ್ಮಿಯಿಂದ ಎಲ್ಲ ಚೆಕಪ್ ಆಗಿ ಅಲ್ಲಿಂದ ಬರಬೇಕು. ಇಲ್ಲ ಅಂದರೆ ಈ ಥರ ನಡ್ಕೊಂಡೋಗಿ ನಾವು ಇಂಡಿಯಾ ಬಿಟ್ಟು ಭೂಟಾನ್ಗೆ ಪಾಸ್ ಆಗಬೇಕು. ಇದೊಂದೇ ಫೆಸಿಲಿಟಿ ಇರೋದು. ರೋಡಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ತುಂಬ ಚೆಕಿಂಗ್ ಫೆಸಿಲಿಟಿ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಾಂದರೆ ಈ ಥರ ನಮ್ಮ ಲಗೇಜ್ನ ಅಲ್ಲಿಂದ ಇಳ್ಕೊಂಡು, ನಾವು ಮಳೆ ಕೂಡ ಬಂದಿತ್ತು, ಹಾಗೆ ಅದನ್ನು ತಗೊಂಡು ನಾವು ಭೂಟಾನ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗಿದ ತಕ್ಷಣ ಒಂದು ದೊಡ್ಡದಾದ ಒಂದು ಗೋಡೆ ಸಿಗುತ್ತೆ. ಆ ದೊಡ್ಡದಾದ ಗೋಡೆ ಈ ಕಡೆ ಬಂದರೆ ಇಂಡಿಯಾ, ಆ ಕಡೆ ಕಾಲಿಟ್ಟರೆ ಭೂಟಾನ್. ನಾವು ಇಂಟರ್ನ್ಯಾಷನಲ್ಗೆ ಬಂದಿದ್ದಾಯಿತು. ಓಕೆ, ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೇಳಿ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸ್, ನಡ್ಕೊಂಡು ಹೋಗಿ ಪಾಸ್ ಆಗೋದು. ಅಲ್ಲಿ ಹೋಗಿದ ತಕ್ಷಣ ಇಮಿಗ್ರೇಷನ್ ಪ್ರೋಸೆಸ್ ಇರುತ್ತೆ. ಅವ್ರದ್ದು ಇದು ಪಾಸ್ಪೋರ್ಟ್ನ ಚೆಕ್ ಮಾಡಿ ಅಲ್ಲಿಗೆ ಸೀಲ್ ಹಾಕಿ ರಿಟರ್ನ್ ಡೇಟ್ ಎಲ್ಲ ತೊಗೊಂಡು ಆ ಡೀಟೇಲ್ಸ್ನ ಕೊಟ್ಟು ಕಳಿಸ್ತಾರೆ. ಟ್ರಿಪ್ ಅಡ್ವೈಸರ್ ಕಡೆಯಿಂದನೇ ನಮಗೆ ಅದೆಲ್ಲ ಸ್ಮೂತಾಗಿ ನಡೀತು, ಯಾವುದೇ ತೊಂದರೆ ಆಗಲಿಲ್ಲ. ಆರಾಮಾಗಿ ಅದನ್ನು ಮುಗಿಸ್ಕೊಂಡು ನಾವು ಎಂಟ್ರಿ ಆಗಿದ್ದೆ ಭೂಟಾನ್ ನಗರದ ಪುಂಚ್ಲಿಂಗ್ ಅನ್ನೋ ಒಂದು ನಗರಕ್ಕೆ ಎಂಟ್ರಿ ಆದ್ವಿ. ಭೂಟಾನ್ ದೇಶದ ಒಂದು ನಗರ ಪುಂಚ್ಲಿಂಗ್. ಸೊ ನಾವಿಲ್ಲಿಗೆ ಎಂಟ್ರಿ ಆಗಿದ್ದೀವಿ. ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಅದೇ ಲ್ಯಾಂಡ್ ಆಫ್ ಥಂಡರ್ ಡ್ರ್ಯಾಗನ್ ಅಂತ ಭೂಟಾನ್ನ ಕರೀತಾರೆ. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಹೋಟೆಲ್ಗೆ ಚೆಕ್ ಇನ್ ಮಾಡಿಸಿದ್ರು. ಎಲ್ಲರಿಗೂ ಒಂದೇ ಹೋಟೆಲ್ ಇರಲಿಲ್ಲ, ತುಂಬ ಡಿಫ್ರೆಂಟ್ ಹೋಟೆಲ್ ಇತ್ತು. ನಾನು ಕೂಡ ಒಂದು ಹೋಟೆಲ್ಗೆ ಹೋದೆ, ಬಟ್ ಅಲ್ಲಿ ನನ್ನ ನೇಮ್ ಇರಲಿಲ್ಲ. ಆದರೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು ಅಂತ ಆರಾಮಾಗಿ ಕುಡ್ಕೊಂಡು ಕೂತಿದ್ದೆ. ಅಲ್ಲಿ ನಮ್ಮ ನೇಮ್ ಇಲ್ಲ ಅಂತ ಹೇಳಿ ಮತ್ತೆ ಬೇರೆ ಹೋಟೆಲ್ಗೆ ಕಳಿಸಿದ್ರು. ಆದರೆ ಆ ಹೋಟೆಲಲ್ಲಿ ಹೋಗೋದಕ್ಕೆ ನನಗೆ ಅಲ್ಲಿನ ಗೈಡ್ಗಳು ತುಂಬ ಹೆಲ್ಪ್ ಮಾಡಿದ್ರು. ಲಗೇಜನ್ನು ತೊಗೊಂಡೋಗಿ ಅಲ್ಲಿಗೆ ಸೇಫಾಗಿ ಕರ್ಕೊಂಡೋಗಿ ನನ್ನ ಹೆಲ್ಪ್ ಮಾಡಿದ್ರು. ತುಂಬ ಖುಷಿಯಾಯಿತು. ಭೂಟಾನ್ ಒಂದು ಸೇಫೆಸ್ಟ್ ಕಂಟ್ರಿ ಅಂತ ಕೂಡ ಹೇಳ್ಬೋದು. ಸೊ ಅಲ್ಲಿ ಕರ್ಕೊಂಡೋಗಿ ಬಿಟ್ಮೇಲೆ ನನ್ನ ರೂಮ್ನ ನಾನು ತೋರಿಸ್ತೀನಿ. ನಾನು ಕೂಡ
ಚೆನ್ನಾಗಿತ್ತು ರೂಮು ಕೂಡ, ಒಂದು 3 ಸ್ಟಾರ್ ಹೋಟೆಲ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಾನು ಔಟ್ಫಿಟ್ ಕೂಡ ಚೇಂಜ್ ಮಾಡಿ ನಂತರ ಊಟಕ್ಕೆ ಹೋದ್ವಿ. ನಮ್ಮ ರೂಮ್ಮೇಟ್ ಒಬ್ಬರು ಬಂದಿದ್ದರು, ಅವರು ಕೂಡ ನಾನು ಇಬ್ಬರು ಊಟಕ್ಕೆ ಹೋದ್ವಿ. ಊಟದಲ್ಲಿ ವೆಜ್ ನಾನ್ ವೆಜ್ ಎರಡೂ ಅವೈಲಬಲ್ ಇರುತ್ತೆ. ಆಗಲೇ ಹೇಳ್ದಂಗೆ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ನಮ್ಮ ಟ್ರಿಪ್ಪಲ್ಲೇ ಅವ್ರ ಕಡೆಯಿಂದ ಎಲ್ಲ ಫೆಸಿಲಿಟಿ ಇರುತ್ತೆ. ಸೊ ಲಂಚ್ ಮಾತ್ರ ಅವರು ಪ್ರಿಫರ್ ಮಾಡಲ್ಲ ಅಷ್ಟೇ. ಇದಿಷ್ಟು ನಾವು ಡಿನ್ನರ್ ಹೋಟೆಲಲ್ಲೇ ಇದ್ದಿದ್ದರಿಂದ ಅದನ್ನು ಮುಗಿಸ್ಕೊಂಡು ಸುತ್ತಮುತ್ತ ಜಾಗ ಭೂಟಾನಲ್ಲಿರುವಂಥ ಪುಂಚ್ಲಿಂಗ್ ನಗರದಲ್ಲೇ ಆರಾಮಾಗಿ ಹೋಗ್ಬೋದಿತ್ತು. ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು ಅಂತೇಳಿ ಹೋಗೋಕ್ಕಾಗಲಿಲ್ಲ. ಅಲ್ಲೇ ಸುತ್ತಮುತ್ತ ದೇವಸ್ಥಾನಗಳು ಅಂದರೆ ನಮ್ಮ ಬೆಂಗಳೂರಲ್ಲಿ ಹೇಗಿರುತ್ತೆ ಅಲ್ಲೂ ಹಾಗೇ ಇರುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಅದಾದಮೇಲೆ ನಮಗೆ ಒಂದು ವೆಲ್ಕಮ್ ಪಾರ್ಟಿ ಅಂತ ಹೇಳಿ ಇಟ್ಟಿದ್ದರು. ಊಟ ಮುಗಿಸ್ಕೊಂಡು ಎಲ್ಲರೂ ಒಂದು ಕಡೆ ಸೇರಿದ್ವಿ. ಅಲ್ಲಿ ಹೋಗಿ ಸೇರಿದ್ಮೇಲೆ ನಮಗೆ ವೆಲ್ಕಮ್ ಪಾರ್ಟಿ ಅಂತ ಹೇಳಿ ಒಂದು ಕೇಕ್ನ ಕಟ್ ಮಾಡಿಸಿ ಅಲ್ಲಿನ ಲೋಕಲ್ ಡ್ರಿಂಕ್ನ ಸಜೆಸ್ಟ್ ಮಾಡಿದ್ರು. ಲೈಕ್ ಅದನ್ನು ನಿಮ್ಮಿಷ್ಟ, ಬೇಕು ಅಂದರೆ ತೊಗೋಬೋದು, ಇಲ್ಲಾಂದರೆ ಇಲ್ಲ. ಒಂದು ಟ್ರೆಡಿಷ್ನಲ್ ವೈನ್ ಅದನ್ನು ಟ್ರೈ ಮಾಡ್ಬೋದು, ಮಾಡಿಲ್ಲ ಅಂದರೆ ನಿಮ್ಮಿಷ್ಟ, ಅದು ಆಪ್ಷನಲ್. ಸೊ ಕೇಕ್ನ ಕಟ್ ಮಾಡಿ ನಾಳೆಯಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ, ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ನಾವು ಇರಬೇಕು, ಜೊತೆಗೆ ನಮ್ಮ ಜೊತೆ ಗೈಡ್ ಬರಲೇಬೇಕು ಅನ್ನೋದನ್ನು ಹೇಳಿ ಗೈಡನ್ನು ಪರಿಚಯ ಮಾಡಿಕೊಟ್ಟು ಎಲ್ಲ ಡೀಟೇಲ್ಸ್ನೂ ಕೊಟ್ಟರು. ಗೈಡ್ ಕೂಡ ಈ ಭೂಟಾನ್ ನಗರದಲ್ಲಿ ಗೈಡ್ ಇಲ್ಲದೆ ಇದ್ದರೆ ನಾವು ಯಾವ ಪ್ಲೇಸ್ಗೂ ಹೋಗೋಕ್ಕಾಗಲ್ಲ. ಗೈಡ್ ಪಕ್ಕಾ ಇರಲೇಬೇಕು, ಮ್ಯಾಂಡೇಟರಿ ಅದು. ಜೊತೆಗೆ ನೀವೇನಾದರೂ ಗ್ರೂಪಲ್ಲಿ ಹೋಗಿಲ್ಲ, ಸೋಲೋ ಆಗಿ ಹೋಗಿ ಸಪ್ರೇಟಾಗೇ ಕಾರ್ನ ಬುಕ್ ಮಾಡ್ಕೋತೀನಿ ಅಂತ ಅಂದ್ರೂ ಕಾರ್ನ ಹೈಯರ್ ಮಾಡಿದ್ರು ಕೂಡ ನೀವು ಪ್ಯಾಕೇಜ್ ಥರನೇ ಅಲ್ಲಿ ತೊಗೋಬೇಕು. ಯಾವುದೇ ರೀತಿ ಒನ್ ಡೇಗೆ ಹಿಂಗೆ ಹೋಗಿ ಬರೋದು, ಅಲ್ಲಿ ಹೋಗೋದು ಆ ಥರ ಇರಲ್ಲ. ಪ್ಯಾಕೇಜ್ ರೀತಿಯೇ ಅಲ್ಲಿ ನೀವು ಕನ್ಸಿಡರ್ ಮಾಡಲೇಬೇಕು. ಇದಿಷ್ಟು ಡೀಟೇಲ್ಸ್ ಅಲ್ಲಿನ ಹೋಗಿ ರೀಚ್ ಆಗಿದ್ದು ಫಸ್ಟ್ ಡೇದು. ಅದಾದ ನಂತರ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬರ್ತಾ ಎಲ್ಲರನ್ನೂ ಪರಿಚಯ ಮಾಡಿಕೊಂಡು, ಕೆಲವೊಬ್ಬರು ಡಿಸ್ಕೋ, ನೈಟ್ ಕ್ಯಾರೋಕೆ ಅಂತ ಹೋಗೋರು ಹೋಗ್ತಾರೆ. ಅದೆಲ್ಲ ನಿಮ್ಮ ಖರ್ಚು. ಎಂಟ್ರಿ ಫೀಸ್ 300 ಇರುತ್ತೆ. ಇಲ್ಲ ಅಂದರೆ ನೀವು ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ಬೋದು. ಇದ್ರ ಜೊತೆಗೆ ನಮಗೆ ಸಿಮ್, ಅಲ್ಲಿನ ಭೂಟಾನ್ ಸಿಮ್ನ ಒಂದು ಫ್ರೀಯಾಗಿ ಕೂಡ ಕೊಟ್ಟಿರ್ತಾರೆ. 100 GB ಪ್ಲಸ್ 100 ಅಂದರೆ ಲೈಕ್ 1 GB ಮತ್ತು 100 ರೂಪೀಸ್ ರೀಚಾರ್ಜ್ ಮಾಡಿ ಕೊಟ್ಟಿರ್ತಾರೆ. ನೀವು ಬೇಕು ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಅದೇನೂ ಇಲ್ಲ, ಯೂಸ್ ಮಾಡಲ್ಲ ಅಂದರೆ ಹಾಗೆ ಇಟ್ಕೋಬೋದು. ವೈಫೈ ಕೂಡ ನಮ್ಮ ಹೋಟೆಲಲ್ಲಿ ಪ್ರಿಫರ್ ಮಾಡಿರ್ತಾರೆ ಅವರು, ಆದರೆ ತುಂಬ ಫಾಸ್ಟಾಗಂತೂ ವರ್ಕ್ ಆಗಲ್ಲ. ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ನಿಮ್ಮ ಗೈಡ್ಗಳನ್ನ ಸಜೆಷನ್ ತೊಗೊಂಡ್ರೆ ಅವರೇ ನಿಮಗೆ ಅದನ್ನು ಹಾಕ್ಸ್ಕೊಡ್ತಾರೆ. ಇದಿಷ್ಟು ಫಸ್ಟ್ ಡೇನ ಡೀಟೇಲ್ಸ್ ಅಂತ ಹೇಳ್ತಾ ನಾವು ಹೋಗಿದ್ದು ಭೂಟಾನಲ್ಲಿ ಇದಿಷ್ಟು ಡೀಟೇಲ್ಸ್. ಅದಾದ ನಂತರ ನಮಗೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಹೋಟೆಲ್ಗೆ ಹೋಗಿ ರೀಚ್ ಆದಮೇಲೆ ಮಲ್ಗೋಕೆ ಹೋದಾಗ ಅರ್ಥಕ್ವೇಕ್ ಕೂಡ ಆಯಿತು. ಅದೊಂದು ದೊಡ್ಡ ಎಕ್ಸ್ಪೀರಿಯೆನ್ಸ್. ಆದರೆ ಅಲ್ಲಿನ ಜನರಿಗೆ ಅದು ನಾರ್ಮಲ್ ಆಗಿದೆ. ಅವರೆಲ್ಲ ಬಂದು ನಮಗೆ ತುಂಬ ಹೆಲ್ಪ್ ಮಾಡಿದ್ರು, ಏನೂ ತೊಂದರೆ ಆಗಲಿಲ್ಲ. ಒಂದು 1/2 ಅವರ್ ಹೊರಗಡೆ ಬಂದು ಹೋಟೆಲಿಂದ ಮತ್ತೆ ಹೋಗಿ ಮಲ್ಕೊಂಡ್ವಿ. ಆ ದಿನದ ಮುಗೀತು. ಮತ್ತೆ ಯಾವುದೇ ತೊಂದರೆ ಆಗಲಿಲ್ಲ. ಅಲ್ಲಿನ ಹೋಟೆಲ್ನವರು ಕೂಡ ಯಾರೂ ನಮಗೆ ಭಯಪಡಿಸಲಿಲ್ಲ, ಸೇಫಾಗಿದ್ದರು, ನಮ್ಮ ಜೊತೆನೇ ಇದ್ದರು, ಏನೂ ತೊಂದರೆ ಆಗಿಲ್ಲ. ಇದಿಷ್ಟು ಫಸ್ಟ್ ಡೇ ಡೀಟೇಲ್ಸ್ ಅಂತ ಹೇಳ್ತಾ ನಾಳೆ ಇನ್ನೊಂದು ನೆಕ್ಸ್ಟ್ ಡೇದ ಡೀಟೇಲ್ಸ್ ಕೊಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.